ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಅಲ್ಲೋಲ ಕಲ್ಲೋಲ ಎದ್ದೇಳುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಎಸ್ವೈ ಸರ್ಕಾರಕ್ಕೆ ಕೊಡಲಿ ಪೆಟ್ಟಿನ ಸುಳಿವು ಈಗ ಸಿಗ್ತಾ ಇರುವಂತದ್ದು. 16 ಟೆನ್ಷನ್ ನಡುವೆ ಮತ್ತೊಂದು ಬಿಗ್ ಶಾಕ್. ಆ ಎಲ್ಲಾ ಟೆನ್ಷನ್ಗಿನ ಮುಖ್ಯವಾದಂತ ಟೆನ್ಷನ್ ಸಂಕಟ ಈಗ ಯಡಿಯೂರಪ್ಪನವರಿಗೆ ಎದುರಾಗ್ತಾ ಇದೆ. ಏನಪ್ಪಾ ಅದು ಅನ್ನೋದನ್ನ ಹೇಳ್ತೀನಿ. ಯಡಿಯೂರಪ್ಪ ವಿರುದ್ಧ ಬಹುದೊಡ್ಡ ಷಡ್ಯಂತ್ರವೊಂದು ನಡೀತಾ ಇದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಮೂಲ ಬಿಜೆಪಿಗರು ಬಂಡಾಯ ಏಳಲಿಕ್ಕೆ ಸಜ್ಜಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಮಾಜಿ ಸಿಎಂ ಎಚ್ಡಿಕೆ ಭೇಟಿ ಮಾಡಿದ್ದಾರೆ. ಇಬ್ಬರು ಬಿಜೆಪಿಯ ಶಾಸಕರು ಎಚ್ಡಿಕೆಯನ್ನ ಭೇಟಿ ಮಾಡಿರುವಂತದ್ದು. ಎಚ್ಡಿಕೆ ಭೇಟಿ ಮಾಡಿದ್ದಾರೆ. ಆ ಇಬ್ಬರು ಬಿಜೆಪಿ ಶಾಸಕರು ಯಾರು ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಉಮೇಶ್ ಕತ್ತಿ ಮತ್ತು ಗೂಳಿಹಟ್ಟಿ ಶೇಖರ್ ಅವರು ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿರುವಂತದ್ದು. ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಾರಿ ಕುತೂಹಲವನ್ನ ಮೂಡಿಸಿದೆ ಎಚ್ಡಿಕೆ ಮತ್ತು ಕತ್ತಿಯ ಭೇಟಿ. ವಲಸೆ ಬಂದವರಿಗೆ ಸಿಎಂ ಮಣೆ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ಈ ತಿಂಗಳ ಅಂತ್ಯದೊಳಗೆ ನಾನ್ ಸಚಿವನಾಗಬೇಕು. ಸಚಿವನಾಗದೆ ಹೋದ್ರೆ ನಾನ್ ನಿಮ್ ಜೊತೆ ಬಂದು ಬಿಡ್ತೀನಿ, ಸಹಕಾರವನ್ನ ಮಾಡಬೇಕು ನೀವು ಅಂತ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ವಿರುದ್ಧ ತಿರುಗಿ ಬೀಳೋದು ನಿಶ್ಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಎಚ್ಡಿಕೆ ಬಳಿ ವಿಷಯವನ್ನ ಪ್ರಸ್ತಾಪಿಸಿದ್ದಾರಂತೆ ಮಾಜಿ ಸಚಿವ ಉಮೇಶ್ ಕತ್ತಿ ಮಾತಿಗೆ ಧ್ವನಿಗೂಡಿಸಿದ್ದಾರಂತೆ ಗೂಳಿಹಟ್ಟಿ ಶೇಖರ್ ಅವರು ಕೂಡ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿ ಸ್ಥಾನಮಾನ ಸಿಗದಿದ್ರೆ ನಿಮ್ಮ ಆಶ್ರಯ ಬೇಕು. ಕತ್ತಿ ಮತ್ತೆ ಗೂಳಿಹಟ್ಟಿ ಶೇಖರ್ ಮಾತನ್ನ ಆಲಿಸಿದ್ದಾರೆ ಕುಮಾರಸ್ವಾಮಿ. ದೇವೇಗೌಡರ ಬಳಿ ಮಾತನಾಡ್ತೀನಿ ಅಂತ ಹೇಳಿದ್ದಾರಂತೆ. ಕುಮಾರಸ್ವಾಮಿ ಮುಂದೆ ಗೂಳಿಹಟ್ಟಿ ಶೇಖರ್ ಅವರು ತಮ್ಮ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಹೇಳ್ಕೊಂಡಿದ್ದಾರೆ. ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ. ಮುಂದಿನ ಬಾರಿ ನನಗೆ ಬಿಜೆಪಿಯಿಂದ ಟಿಕೆಟ್ ನೀಡಲ್ಲ, ಮುಂದಿನ ಚುನಾವಣೆಯಲ್ಲಿ ಲಿಂಗಮೂರ್ತಿಗೆ ಟಿಕೆಟ್ ನೀಡ್ತಾರೆ, ಈ ಬಗ್ಗೆ ಮುಂಚೆನೆ ತಿಳಿಸಿದ್ರಂತೆ ಯಡಿಯೂರಪ್ಪ. ಹಾಗಾಗಿ ನಾನು ಈ ಅವಧಿಯಲ್ಲಿ ಸಚಿವನಾಗಬೇಕು, ನನ್ನ ರಾಜಕೀಯ ಜೀವನ ಮುಗಿಯುತ್ತೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರಂತೆ ಕುಮಾರಸ್ವಾಮಿ ಅವರ ಮುಂದೆ. ಸೊ ಹೀಗಾಗಿ ನಿಮ್ ಸಹಕಾರ ಬೇಕು. ನನಗೆ ಈ ಬಾರಿ ಸಚಿವ ಸ್ಥಾನ ಸಿಗದೆ ಹೋದ್ರೆ ನೆಕ್ಸ್ಟ್ ಟೈಮ್ ಅಂತೂ ಆ ಒಂದು ಹೊಸದುರ್ಗ ಕ್ಷೇತ್ರದಲ್ಲಿ ಲಿಂಗಮೂರ್ತಿ ಅವರಿಗೆ ಕೊಡ್ತಾರೆ ಟಿಕೆಟ್ ಅನ್ನ, ನನಗೆ ಸಿಗೋದಿಲ್ಲ. ಸೊ ನನ್ನ ರಾಜಕೀಯ ಭವಿಷ್ಯನೇ ಅಂತ್ಯ ಆದಂತ ಆಗ್ಬಿಡುತ್ತೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ತೋರಿಸ್ತಾ ಇದ್ವಿ ಯಡಿಯೂರಪ್ಪನವರಿಗೆ ಯಾವ ರೀತಿಯಾಗಿ ಸಂಕಟ, ಕಂಟಕ, ಆತಂಕ ಎದುರಾಗ್ತಾನೆ ಇದೆ ಪ್ರತಿದಿನ ಅಂತ. ಈಗ ಉಮೇಶ್ ಕತ್ತಿ ಅವರ ವಿಚಾರದಲ್ಲಿ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಉಮೇಶ್ ಕತ್ತಿ ಅವರ ಕಿಡಿ ವ್ಯಾಪಿಸ್ತಾ ಇದೆ ಬಿಜೆಪಿಯಲ್ಲಿ. ಗುಂಪಿಗೆ ಒಬ್ಬೊಬ್ಬರಾಗೆ ಸೇರ್ತಾ ಇದ್ದಾರೆ. ಈಗ ಗೂಳಿಹಟ್ಟಿ ಕೂಡ ಬಂದಿರುವಂತದ್ದು. ಎಚ್ಡಿಕೆ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ. ಏನದು ಚರ್ಚೆ ಹಿಂದಿನ ಉದ್ದೇಶ ಮತ್ತು ಒಂದ್ ಕಡೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅಂತ? ಪೃಥ್ವಿರಾಜ್ ಆರ್ನಳ್ಳಿ, ಉಮೇಶ್ ಕತ್ತಿ ಮತ್ತು ಗೂಳಿಹಟ್ಟಿ ಶೇಖರ್, ಮುರುಗೇಶ್ ಆರ್ ನಿರಾಣಿ, ರಾಜುಗೌಡ ಸೇರಿದಂತೆ 6ಕ್ಕೂ ಹೆಚ್ಚು ಬಿಜೆಪಿಯ ಶಾಸಕರುಗಳಿಗೆ ಬಹಳಷ್ಟು ತುರ್ತಾಗಿ ಅವರು ಸಚಿವರಾಗಬೇಕಾಗಿದೆ. ಹಾಗಾಗಿ ಇದೀಗ ಅವರು ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಪರೋಕ್ಷವಾಗಿ ಎಲ್ಲ ಒಂದ್ ಕಡೆ ಈ ರೀತಿಯ ಅಂದ್ರೆ ವಿಪಕ್ಷದ ನಾಯಕರನ್ನ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವ ಮುಖಾಂತರ, ಜಗದೀಶ್ ಶೆಟ್ಟರ್ ಮನೆಯಲ್ಲಿ ಸಭೆಯನ್ನು ಮಾಡುವ ಮುಖಾಂತರ ಮುಖ್ಯಮಂತ್ರಿಗೆ ಪರೋಕ್ಷವಾಗಿ ಒತ್ತಡವನ್ನ ಹಾಕ್ತಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧವೇ ಇದೀಗ ಅವರು ವಿಪಕ್ಷಗಳ ನಾಯಕರ ಜೊತೆ ಮಾತನಾಡಲು ಕೂಡ ಆರಂಭಿಸಿದ್ದಾರೆ. ಇದರ ಭಾಗವಾಗಿ ಕಳೆದ 2 ದಿನಗಳ ಹಿಂದೆ ತಾಜ್ ವೆಸ್ಟ್ ಎಂಡ್ ನಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನ ಹೊಸದುರ್ಗದ ಬಿಜೆಪಿಯ ಶಾಸಕ ಗೂಳಿಹಟ್ಟಿ ಶೇಖರ್ ಮತ್ತು ಉಮೇಶ್ ಕತ್ತಿ ಅವರು ಭೇಟಿಯಾಗಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಸಮಾಲೋಚನೆ ನಡೆಸಿದ್ದಾರೆ. ಸಮಾಲೋಚನೆ ಸಂದರ್ಭದಲ್ಲಿ ಈಗಾಗಲೇ ಯಡಿಯೂರಪ್ಪನವರ ಇತ್ತೀಚಿನ ನಡೆ, BY ವಿಜೇಂದ್ರ ಅವರ ನಡೆ ಹಾಗೂ ತಾವು ಮಂತ್ರಿ ಆಗುವ ವಿಚಾರ ಸಂಬಂಧಪಟ್ಟ ಹಾಗೆ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.